ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಎಪಿಸೋಡ್ ಆದ್ಮೇಲೆ ನಿನ್ನೆ ನೈಟ್ ಮಧ್ಯರಾತ್ರಿಯಲ್ಲಿ ಮಿಡ್ ನೈಟ್ ಏನೆಲ್ಲ ಆಯ್ತಾ ಅಂತ ಮಾತಾಡೋಣ. ಇಲ್ಲಿ ಮುಖ್ಯವಾಗಿ ಮನೆ ತುಂಬಾ ಇಬ್ಬರದೇ ಸ್ಟೋರಿ ನಡೀತಾ ಇದೆ. ಇಬ್ಬರ ಬಗ್ಗೆನೇ ಮಾತಾಡ್ತಾ ಇದಾರೆ. ಅವ್ರು ಯಾರು ಗೊತ್ತಾ? ನಿಮ್ಗೂ ಗೊತ್ತೇ ಇರುತ್ತೆ. ಸೂರಜ್ ಮತ್ತೆ ನಮ್ಮ ರಾಸಿಕ್ ಅವರು ಬಾಂಡಿಂಗ್ ಕಟ್ ಆಗಿತ್ತು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೇನೆ, ನಾನೊಂದು ತೀರಾ ನೀನೊಂದು ತೀರಾ ಅಂತ. ಈಗ ಆ ರೀತಿ ಅಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಅಂತ ಆಡಾಡ್ಕ ಅಂತ ಜೋಡಿ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಆ ಜೋಡಿಗಳು ಏನೆಲ್ಲ ಮಾಡಿದ್ರು ಆ ಜೋಡಿಗಳ ಬಗ್ಗೆ ಮತ್ತೆ ಒಂದಾಗಿರೋದಕ್ಕೆ ನಮ್ಮ ಬಿಗ್ ಬಾಸ್ ಮನೆಯಿರುವ ಜೋಡಿಗಳಂದ್ರೆ ಗಿಲ್ಲಿ ಕಾವ್ಯ ಆಗಿರ್ಬೋದು, ಧನುಷ್ ಅಭಿಷೇಕ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ನಮ್ಮ ಧ್ರುವಂತ್ ಆಗಿರ್ಬೋದು, ತುಂಬಾ ಜನ ಇವ್ರ ಬಗ್ಗೆನೆ ಮಾತಾಡ್ತಾರೆ. ಏನೆಲ್ಲ ಮಾತಾಡಿದ್ರು, ಯಾರೆಲ್ಲ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ರು, ಮತ್ತೆ ಇವ್ರೇನ್ ಮಾಡ್ತಾ ಇದ್ರು. ಸೂರಜ್ ಅವರು ಸ್ಪೆಷಲ್ ಆಗಿ ಒಂದು ರೆಸಿಪಿ ಮಾಡಿ ನಮ್ಮ ರಾಸಿಕ್ ಅವರಿಗೆ ತಿನ್ನಿಸ್ತಾ ಇದ್ರು. ರೆಸಿಪಿ ಅವ್ರು ಮಾಡಿ ಖಾರ ತಿಂತೀಯಾ, ಸಿಹಿ ತಿಂತೀಯಾ, ಬ್ರೆಡ್ ತಿಂತೀಯಾ, ಆಮ್ಲೆಟ್ ತಿಂತೀಯಾ ಅಂತೆಲ್ಲ ಮಾಡ್ತಾ ಇದ್ರು. ಟೋಟಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಮಾತಾಡಿದ್ರು, ಯಾರೆಲ್ಲ ಏನೆಲ್ಲ ಮಾತಾಡಿದ್ರು. ಮುಖ್ಯವಾಗಿ ನಮ್ಮ ಕಾವ್ಯ ಮತ್ತು ಗಿಲ್ಲಿ ಚರ್ಚೆ ಮಾಡ್ತಾರೆ ಒಂದು ವಿಷಯದ ಬಗ್ಗೆ. ಆ ಚರ್ಚೆ ಏನಾಗಿತ್ತು, ಅದಾದ್ಮೇಲೆ ಸುಮಾರಾಗಿ ನಮ್ಮ ಧನುಷ್ ಅವರು, ಸ್ಪಂದನ್ ಅವರು, ಅಭಿಷೇಕ್ ಅವರು ಒಂದು ಗೇಮ್ ಬಗ್ಗೆ ಆಗಿರ್ಬೋದು, ಒಂದು ಎದ್ರ ಬಗ್ಗೆ ಆಗಿರ್ಬೋದು ತುಂಬಾನೇ ಚರ್ಚೆ ಮಾಡ್ತಾರೆ. ಆ ಚರ್ಚೆ ಆಗಿರ್ಬೋದು. ನಮ್ಮ ಟಗರು ಪುಟ್ಟಿ, ನಮ್ಮ ರಕ್ಷಿತಾ ಶೆಟ್ಟಿ ಕೂಡ ಧ್ರುವಂತ್ ಅವ್ರ ಹತ್ರ, ಚಂದ್ರಪ್ಪ ಅವ್ರ ಹತ್ರ ತುಂಬಾ ಥಿಂಕಿಂಗ್ ಮಾಡಿ, ತುಂಬಾ ಆಲೋಚನೆ ಮಾಡಿ ಮಾತಾಡ್ತಿರ್ತಾರೆ. ನಮ್ಮ ವಿಷಯಗಳು ಸೇರಿ ಟೋಟಲ್ ಆಗಿ ಮಿಡ್ ನೈಟ್ ತುಂಬಾ ವಿಷಯಗಳು ನಡೀತಾ. ಆ ವಿಷಯಗಳ ಬಗ್ಗೆ ತುಂಬಾ ಚರ್ಚೆ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಿದ್ರೆ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಐ ಬಟನ್ ಕೊಡಿ. ಅದರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ನಮಗೂ ಹೆಲ್ಪ್ ಆಗುತ್ತೆ, ಕಷ್ಟಕ್ಕೆ ಪ್ರತಿಫಲ ಸಿಗಿದೆ ಅಂತ ಒಂದು ಖುಷಿ ಕೂಡ ಆಗುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ DDTV ಕನ್ನಡ ಅಂತ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ನೀವು ಪ್ರೋಮೋಸ್, ವಿಡಿಯೋಸ್, ಅಪ್ಡೇಟ್ಗಳೆಲ್ಲ ನೀವು ಡೈರೆಕ್ಟ್ ಆಗಿ ನೋಡಬಹುದು. ಇನ್ನು ಮೊದಲೇದಾಗಿ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ನೈಟ್ ಅಲ್ಲಿ ಏನೆಲ್ಲ ನಡೀತಾ ಅಂದ್ರೆ, ಮೊದಲೇದಾಗಿ ಟಾಪಿಕ್ ತಗೊಂಡದೇ ನಮ್ಮ ಸೂರಜ್ ಅವರು ಮತ್ತೆ ರಾಸಿಕ್ ಅವರು. ತುಂಬಾ ಟಾಪಿಕ್ಸ್ ಇವೆ, ಈ ಟಾಪಿಕ್ ತಗೊಂಡ್ರೆ ಮೊದಲೇದಾಗಿ ಇವ್ರು ಏನಂದ್ರೆ ಡೇ ಎಪಿಸೋಡ್ ನೋಡಿರ್ತಾರೆ, ಆಲ್ರೆಡಿ ಒಂದಾಗಿರ್ತಾರೆ, ಕಟ್ ಆಫ್ ಆಗಿರೋ ಒಂದು ಪ್ಯಾಚಪ್ ಆಗಿ ಚೆನ್ನಾಗಿ ಮತ್ತೆ ಮುಂದುವರಿತಾರೆ. ಈ ಟೈಮಲ್ಲಿ ಏನಂದ್ರೆ ನಮ್ಮ ಸೂರಜ್ ಅವರು ಸ್ಪೆಷಲ್ ರೆಸಿಪಿ ಮಾಡ್ತಾರೆ. ರಾಗಿಯಿಂದ ಒಂದು ಸ್ಪೆಷಲ್ ರೆಸಿಪಿ ಮಾಡಿ, ನೀವು ನೈಟ್ ಅಲ್ಲಿ ಸ್ವೀಟ್ ತಿಂತೀರಾ, ಖಾರ ತಿಂತೀರಾ, ನೀವೇನ್ ತಿಂತೀರಾ, ನಾನು ಏನ್ ಮಾಡ್ಕೊಡ್ಲಿ ಅನ್ನೋ ಒಂದು ಪೋರ್ಟ್ರೇ ಮಾಡ್ಕೊಂಡು ಅವ್ರಿಗೆ ಅಡಿಗೆ ಮಾಡಿ ತಿನ್ನಿಸ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ನೀವು ನಂಬ್ತೀರಾ. ಈ ನಾಳೆ ಎಪಿಸೋಡ್ ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ ನನಗೆ. ಕಿಚ್ಚ ಸರ್ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅನ್ಸುತ್ತೆ. ಆಗೋದು ಇಲ್ಲ, ನಾವು ಅರ್ಥ ಮಾಡ್ಕೊಳೋದಿಲ್ಲ. ಅವತ್ ಮಾತ್ರ ಅರ್ಥ ಆಗುತ್ತೆ, 2ನೇ ದಿನ ಮಾತ್ರ ಅರ್ಥ ಆಗುತ್ತೆ, 3ನೇ ದಿನ ಮಾತ್ರ ನಾವು ಹತ್ರ ಆಗ್ತೀವಿ ಅನ್ನೋ ಒಂದು ಕನ್ವೆಯಲ್ಲಿ ಹೋಗ್ತಾ ಇತ್ತು. ಇದ್ರ ಬಗ್ಗೆ ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವರು ಚರ್ಚೆ ಮಾಡ್ತಾರೆ. ಏನಂತ ಅಂದ್ರೆ, ಮುಖ್ಯವಾಗಿ ಗಿಲ್ಲಿ ಪ್ರಶ್ನೆ ಮಾಡ್ತಾನೆ, ಇವ್ರಿಬ್ರು ಮಾತಾಡಲ್ಲ, ಏನಕ್ಕೆ ಮತ್ತೆ ಮಾತಾಡ್ತಾರಲ್ಲ, ಮತ್ತೆ ಒಂದಾಗ್ಬಿಟ್ರ ಇವರು ಅಂತ ಗಿಲ್ಲಿ ಕೇಳ್ತಾನೆ. ಹೌದಲ್ಲೋ, ನನ್ನ ಹತ್ರ ಕೂಡ ಸೂರಜ್ ಹೇಳಿದ್ರೆ ನಾನು ಮತ್ತೆ ಮಾತಾಡ್ಸಲ್ಲ, ಮತ್ತೆ ನಾನು ನೋಡೋದೇ ಇಲ್ಲ, ಅವ್ರ ಕಡೆ ಮುಖನೇ ನೋಡಲ್ಲ, ಮುಖನೇ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಮತ್ತೆ ಮಾತಾಡ್ತಾ ಇದ್ರಲ್ಲೋ ಇವರು ಅಂತೆಲ್ಲ ನಮ್ಮ ಕಾವ್ಯ ಹೇಳ್ತಾರೆ. ಗಿಲ್ಲಿ ಇದ್ದಕ್ಕೆ ಗಿಲ್ಲಿ ಹೇಳ್ತಾರೆ, ಅಷ್ಟೊಂದು ಸ್ಟ್ರಾಂಗ್ ವ್ಯಕ್ತಿತ್ವ ಅಲ್ಲ, ಅಂದ್ರೆ ನಾನು ಇದ್ದೇ ಇರ್ತೀನಿ, ದೃಢ ನಿರ್ಧಾರ ವ್ಯಕ್ತಿ ಅಲ್ಲ ಆ ಮನುಷ್ಯ. ಸ್ವಲ್ಪ ಬೇಗನೆ ಕನ್ವೆ ಆಗ್ಬಿಡ್ತಾನೆ, ಬೇಗನೆ ಮಾತಾಡ್ಬಿಡ್ತಾನೆ, ಸ್ವಲ್ಪ ಮನಸ್ಸು ಕೂಡ ಆತಂದು ತೀರಾ ಕಡಿಮೆ ಇದೆ, ಅಂದ್ರೆ ತಡ್ಕೊಳೋ ಶಕ್ತಿ ಇಲ್ಲ ಅತ್ಗೆ ಅಂತ ಹೇಳಿ ನಮ್ಮ ಗಿಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಕ್ಕೆ ನಗ್ತೀಯ ಕಾವ್ಯ ಅಂತ ಹೇಳಿದ್ರೆ, ಅವ್ರಿಬ್ಬರು ನೋಡಿ ನಾನು ನಗು ಬರ್ತಾ ಇದ್ದು. ನಿನ್ನೆ ನೋಡಿದ್ರೆ ಅವ್ರು ಬೇರೆ ಸ್ಟೇಟ್ಮೆಂಟ್ ಕೊಟ್ರು. ಯಾರು? ನಮ್ಮ ರಾಶಿಕ ಸ್ಟೇಟ್ಮೆಂಟ್ ಕೊಡ್ತಾರೆ, ಸೂರಜ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಮೇಲೆ ಮಾತಾಡಲ್ಲ, ನೋಡೋದೇ ಇಲ್ಲ, ಇಬ್ರು ಜೊತೆ ಇರೋದೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಇವಾಗ ನೋಡಿದ್ರೆ ಸುಮ್ಮನೆ ಇಬ್ರು ಕೈ ಇಟ್ಕೊಂಡು ಓಡಾಡ್ತಾ ಇದ್ರು. ಅದಕ್ಕೆ ನಾನು ನಗು ಬರ್ತಾ ಇದೆ ಅಂತೇಳಿ ನಮ್ಮ ಕಾವ್ಯ ಹೇಳ್ತಾರೆ. ಈ ನಗು ಎದಕ್ಕಂದ್ರೆ, ಕಾವ್ಯ ಆಗ್ಲಿ ಗಿಲ್ಲಿ ಆಗ್ಲಿ ಆತರ ಹೇಳಿಲ್ಲ, ನಾವು ಫ್ರೆಂಡ್ಸ್ ಆಗೇ ಇರ್ತೀವಿ, ಇದೇ ರೀತಿ ಇರ್ತೀವಿ ಅಂತ ಹೇಳ್ಕೊಂಡ್ರು. ಇವ್ರ ತರ ಇವತ್ತೇ ಲಾಸ್ಟ್, ಇನ್ನು ಎಷ್ಟು ದಿನ ಇದ್ರು ಮಾತಾಡಲ್ಲ, ನಾನು ಆಮೇಲೆ ಹೋಗಲ್ಲ, ನೋಡಲ್ಲ, ಮಾತಾಡಲ್ಲ, ತಿರುಗಿ ನೋಡಲ್ಲ, ಎದುರುಗಡೆ ಬಂದ ಸೈಡ್ಗೆ ಹೋಗ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಆದ ಕಾರಣ ನಗು ಬರ್ತಾ ಇದೆ ಅಂತೇಳಿ ನಮ್ಮ ಕಾವ್ಯ ಅವರು ಹೇಳ್ತಾರೆ ಗಿಲ್ಲಿ ಹತ್ರ. ಇನ್ನು ಅದಾದ್ಮೇಲೆ ಸೇಮ್ ಟಾಪಿಕ್ ಕೂಡ ನಮ್ಮ ಸ್ಪಂದನ್ ಅವರು, ಧನುಷ್ ಅವರು, ಅಭಿಷೇಕ್ ಅವರು ಮಾತಾಡ್ತಾರೆ. ಏನಂತ ಅಂದ್ರೆ, ಇವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಏನಂತ, ಸೂರಜ್ ಅವರು ಸ್ಪಂದನ ಹತ್ರ ನಾನು ರಾಶಿಕ ಕೂಡ ಕೊಟ್ಟಿರ್ತಾರೆ. ಏನಕ್ಕೆ ಮಾತಾಡಲ್ಲ ಅಂದ್ರೆ, ಇಲ್ಲ ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ರೆ ಅದಕ್ಕೆ ನಾನು ಮಾತಾಡಲ್ಲ. ಮೇಲೆ ನಾನು ಏನಾದ್ರೂ ತಪ್ಪು ಮಾಡ್ತಾ ಇದ್ರೆ ನಿಮ್ಗೆ ಅನಿಸ್ತಾ ಇದೆಯಾ ಅಂತ ನಮ್ಮ ರಾಶಿಕ ಅವರು ಸ್ಪಂದನ ಹತ್ರ ಕೇಳ್ತಾರೆ. ಹೌದಾ, ಕೇಳಿರ್ತಾರೆ, ನಿನ್ನೆ ಎಪಿಸೋಡ್ ಅಲ್ಲಿ ಕೇಳಿರ್ತಾರೆ ನೈಟ್ ಅಲ್ಲಿ.
ಹೌದು ಹಂಗೇನಿಲ್ಲ ನೋಡು ನಿನ್ನಿಷ್ಟ ಮಾತಾಡಿದ್ರೆ ಬಿಡು ಅಂತ ಹೇಳಿದಾಗ ಇಲ್ಲ ನಾನು ಮಾತಾಡಲ್ಲ, ನಾನು ಮಾಡ್ತಾರೆ ಕರೆಕ್ಟ್ ತಾನೆ, ನಾನು ಕರೆಕ್ಟ್ ತಾನೆ ಅಂದ್ರೆ ಸರಿ ಬಿಡು ಅದು ನಿಮ್ಮ ಇಷ್ಟ ಅಂತ ನಾವು ಸ್ಪಂದನ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟಿರ್ತಾರೆ. ಅದನ್ನ ನಾನು ನೆನಪು ಬಂತ್ಕೊಂಡು ಇವಾಗ ನೋಡಿದ್ರೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದಾರೆ. ನಿನ್ನೆ ನೈಟ್ ನೋಡಿದ್ರೆ ತುಂಬಾ ಹಾರಾಡ್ತಾ ಇದ್ರು, ಕಿರ್ಚಾಡ್ತಾ ಇದ್ರು. ನಾನು ಮಾತಾಡಲ್ಲ, ನೋಡೋದೇ ಇಲ್ಲ, ತಿರುಗು ನೋಡಲ್ಲ, ಕಣ್ಣು ಮುಂದೆ ಸೈಡ್ಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ರು. ಇವರು ಆರಾಮ ಮಾತಾಡ್ತಾರೋ, ಇದಕ್ಕೆ ಏನ್ ಅನ್ಬೇಕು ಗೊತ್ತಾಗ್ತಿಲ್ಲ ಅಂತೆಲ್ಲ ನಮ್ಮ ಸ್ಪಂದನ ಕೂಡ ಅದೇ ಸೇಮ್ ಟಾಪಿಕ್ ತಗೊಂತಾರೆ. ಯಾಕಂದ್ರೆ ಅಲ್ಲಿ ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸೂರಜ್ ನಮ್ಮ ಹತ್ರ ಎಲ್ಲ ಸ್ಟೇಟ್ಮೆಂಟ್ ಗಳೆಲ್ಲ ಕೊಟ್ಟಿದ್ದ, ಆ ರೀತಿ ಮಾತಾಡಲ್ಲ, ಈ ರೀತಿ ಮಾತಾಡಲ್ಲ ಅಂತ. ಮತ್ತೆ ಒಂದಾದ್ರಲ್ಲ ಇವ್ರು ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಒಂದಾಗದು ನಾವು ತಪ್ಪಂತ ಹೇಳಲ್ಲ. ಬಿಗ್ ಬಾಸ್ ಮನೇಲಿ ಇದ್ಮೇಲೆ ಇದರೇ ಒಂದ್ ಸ್ವಲ್ಪ ಮನೆ ಇರುತ್ತೆ. ಆ ಮನೇಲಿ ಒಬ್ರು ಮುಖ ನೋಡ್ಕೊಂಡು ಮಾತಾಡ್ಲೇಬೇಕಾಗುತ್ತೆ. ಬಟ್ ನಾವು ಸ್ಟೇಟ್ಮೆಂಟ್ ಪಾಸ್ ಮಾಡ್ಬೇಕಾದ್ರೆ ಒಬ್ರು ಏನಾದ್ರೂ ಹೇಳ್ಬೇಕಾದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ಇಲ್ಲೆಲ್ಲ ಬಂದ್ಬಿಟ್ಟು ನಾನು ಮಾತಾಡಲ್ಲ, ನಾನು ನೋಡೋದೇ ಇಲ್ಲ, ಆಮೇಲೆ ಇದ್ ಮಾಡಲ್ಲ ಅಂತೆಲ್ಲ ಹೇಳಿ ಮತ್ತೆ ಮಾತಾಡಿದ್ರೆ ಏನಾಗುತ್ತೆ ಅಂದ್ರೆ ಇದಾಗುತ್ತೆ. ಇನ್ನು ನಮ್ಮ ಸೂರಜ್ ಅವರು ತುಂಬಾ ಮನೆ ಬಗ್ಗೆ ನೆನ್ಸ್ಕೊಂತಾರೆ. ನಂಗೆ ಅಮ್ಮ ನೆನಪಾಗ್ತಾ ಇದ್ದಾಳೆ, ಅಮ್ಮ ನೆನಪಾಗ್ತಾಳೆ, ಅಮ್ಮನ್ ಬಿಟ್ರೆ ನಂಗೆ ಯಾರು ಇಲ್ಲ ಅಂತ. ನಮ್ಮ ರಾಸಿಕ್ ಅವ್ರು ಹೋಗಿ ಸಮಾಧಾನ ಮಾಡ್ತಾರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಯಾವ ರೀತಿ ಅಂದ್ರೆ ಸೇಮ್ ಮತ್ತೆ ಕೇರಿಂಗ್ ಲವ್ ಸ್ಟೋರಿ. ಇದು ಲವ್ ಸ್ಟೋರಿ ಅಂತ ಹೇಳಿ ತಪ್ಪಾಗುತ್ತೆ. ಫ್ರೆಂಡ್ಸ್ ಅಂತೆ, ಬಟ್ ತುಂಬಾ ಅನುಕೂಲವಾಗಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಹತ್ರವಾಗ್ತಿದ್ದಾರೆ. ನಮ್ಮ ಸೂರಜ್ ಅವರು ಅಡಿಗೆ ಮಾಡಿ ತಿನ್ನಿಸ್ತಾರೆ ಅಂದ್ರೆ ಒಂದು ಸಲ ನೀವು ಇಮೇಜಿನ್ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಹತ್ರ ಆಗಿದ್ದಾರೆ ಅಂತ. ಅದೇ ರೀತಿಯಾಗಿ ಇಬ್ಬಿಬ್ರೇ ಒಂಟಿಯಾಗಿ ತಿರುಗ್ತಾ ಇದ್ದಾರೆ, ತುಂಬಾ ಕ್ಲೋಸ್ ಆಗ್ತಾ ಇದ್ದಾರೆ. ಮತ್ತೆ ಸೇಮ್ ಫ್ಯಾನ್ಸ್ ರೊಚ್ಚಿಗೆಳ್ತಾ ಇದ್ದಾರೆ. ಕ್ರಿಂಜ್ ಲವ್ ಸ್ಟೋರಿ, ಕ್ರಿಂಜ್ ಫ್ರೆಂಡ್ಶಿಪ್, ಕ್ರಿಂಜ್ ಅಂತ ಏನಂಜ ಅಂತ ನಿಮಗೆ ಗೊತ್ತಾಗಬೇಕು. ಇನ್ನು ಅದಾದ್ಮೇಲೆ ನಮ್ಮ ಕಾವ್ಯ ಗಿಲ್ಲಿ ಹತ್ರ ಫೋರ್ಸ್ ಮಾಡ್ತಾಳೆ. ಅದೇ ನಾವು ಬೆಸ್ಟ್ ಫ್ರೆಂಡ್ಸ್ ಏನೇ ಮಾಡ್ತೀವಿ ಅದು ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ನಂಗೆ ಅದು ಬೇಕು ಗಿಲ್ಲಿ ತಂದ್ಕೊಡೋ ನನಗೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಆರ್ಗ್ಯೂ ಮಾಡ್ತಾಳೆ. ಲೆಟ್ರೆ ಏನಲ್ಲ, ಯಾಕಂದ್ರೆ ಲೆಟರ್ ಸಿಕ್ಕಿರಲ್ಲ. ಅದಕ್ಕೆ ಗಿಲ್ಲಿ ರಿಪ್ಲೈ ಮಾಡ್ತಾನೆ, ನಾನು ಜೋಬಲ್ಲಿ ಇದೆ ಲೆಟರ್ ಕೊಡೋಕೆ ನನಗೆ ಹೋಯ್ತದ ಅಲ್ಲಿ ಅವಾಗೆ ತಗೋಬೇಕಾಯ್ತು, ನಾವು ಓದ್ಬೇಕಾಯ್ತು ಸುಮ್ಮನೆ ಕಳ್ತನ ಮಾಡ್ಕೊಂಡು ಅಂತೆಲ್ಲ ಗಿಲ್ಲಿ ಹೇಳ್ತಾನೆ. ಯಾಕಂದ್ರೆ ಕಾವ್ಯ ತುಂಬಾ ಫೀಲ್ ಆಗಿರ್ತಾಳೆ. ಫೀಲ್ ಆಗಿ ಗಿಲ್ಲಿ ಹತ್ರ ಓಪನ್ ಅಪ್ ಎಲ್ಲ ಆಗಿ ಗಿಲ್ಲಿ ನನಗೆ ಲೆಟರ್ ಬೇಕು, ಲೆಟರ್ ತಂದು ಕೊಡೋ ನನಗೆ ಅನ್ನೋ ಒಂದು ಮೀನಿಂಗ್ ಅಲ್ಲಿ ಹೇಳ್ತಾಳೆ. ತುಂಬಾ ಚರ್ಚೆ ಮಾಡ್ತಾರೆ. ಅದೇ ಟೈಮಲ್ಲಿ ನಿಮ್ಗೆ ನೆನಪಾಗ್ತದೆ, ಫ್ಯಾಮಿಲಿ ತುಂಬಾ ನೆನಪಾಗ್ತದೆ ಅಂತ ನಮ್ಮ ಕಾವ್ಯ ಹೇಳೋ ಟೈಮಲ್ಲೇ ಲೈಟ್ ಆಫ್ ಮಾಡ್ತಾರೆ. ಲೈಟ್ ಆಫ್ ಮಾಡಲೇ ಹೋದ್ಮೇಲೆ ಸಿಂಪಲ್ ಆಗಿ ಮಲಗ್ತಾರೆ. ಬಟ್ ಆಮೇಲೆ ಇನ್ನೊಂದು ಲವ್ ಸ್ಟೋರಿ ಶುರು ಆಗಿದೆ ನಮ್ಮ ರಾಶಿಕಾ ಮತ್ತು ನಮ್ಮ ಸೂರಜ್ ಅವ್ರದ್ದು. ಯಾವ ರೀತಿ ಅಂದ್ರೆ ಕಂಪ್ಲೀಟ್ ಆಗಿ ಕಿಚನ್ ನಲ್ಲಿ ಇಬ್ರು ಕುತ್ಕೊಂಡು ಕಿಚನ್ ನಲ್ಲೇ ಒಂದು ಅಡಿಗೆ ಮಾಡ್ಕೊಂಡು ಕಿಚನ್ ನಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ರು. ಆ ಟೈಮಲ್ಲೇ ನಮ್ಮ ರಘು ಅಣ್ಣ ಬರ್ತಾರೆ. ರಘು ಅಣ್ಣ ಬಂದಾಗ ಹಾಯ್ ಅಣ್ಣ, ರಘು ಅಣ್ಣ, ಗುಡ್ ನೈಟ್ ಅಣ್ಣ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಒಂದು ಸ್ಟೋರಿ ಬೇರೆ ಹೇಳ್ತಾನೆ. ನಾವು ಅದೇ ಸುಧೀರ್ ಅವರು ಹಣ್ಣು ಕದ್ದಿರ್ತಾರಲ್ಲ, ಸಿಬೇಕಾಯಿ ಕದ್ದಿರ್ತಾರ ಅಂತ ತಗೊಂಡು ನಾವು ತಿಂತಾ ಇದ್ವಿ. ಅಣ್ಣ ಬಂದಿದ್ದವಾಗ ಬಾಯಿ ತುಂಬಾ ಇಟ್ಕೊಂಡಿದೀನಿ, ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ಕಳ್ತನ ಬೇರೆ ಮಾಡ್ತೀರಾ ಅಂತ ನಮ್ಮ ರಾಶಿಕ್ ಅವರು ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ರಾಶಿಕ್ ಅವರು ಒಂದು ಫಿಟ್ನೆಸ್ ಹೇಳ್ತಾರೆ. ರಾಗಿನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಮಿಕ್ಸಿ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀನಿ, ಬಾಡಿ ಹೀಟ್ ಆದಾಗ ಅದೊಂದು ಒಳ್ಳೆ ರೆಸಿಪಿ, ಒಂದು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ ನಮ್ಮ ಧನುಷ್, ನಮ್ಮ ಸ್ಪಂದನ ಅವರು ವೀಕೆಂಡ್ ಅಲ್ಲಿ ಆಗಿರೋ ಒಂದು ಸ್ಟೋರಿ ಮಾತಾಡ್ತಾರೆ. ಕಿಚ್ಚ ಸರ್ ನಮ್ಗೆ ಯಾಕೆ ಆ ರೀತಿ ಹೇಳಿದ್ರು ಏನಂತಂದ್ರೆ, ಬಿಬಿಗೆ ಮತ್ತೊಮ್ಮೆ ವೆಲ್ಕಮ್ ಬಿಬಿಗೆ ಆಟ ಆಡಕ್ಕೆ ಬಂದಿದ್ರ ಅಂತ. ಆ ಕಾರಣಕ್ಕೆ ಎದಕ್ಕೆ ಹೇಳಿದ್ರು ಅಂತ ಗೊತ್ತಾಗ್ತಿಲ್ಲ ನನಗಂತೂ. ನಗಬೇಕು, ಅಳಬೇಕು, ಬೈತಾ ಇದ್ದಾರೆ, ಹೋಗ್ತಾರೆ, ಒಂದು ಗೊತ್ತಾಗ್ತಿಲ್ಲ ಅಂತ ನಾವು ಅಭಿಷೇಕ್ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಧನು ಅವ್ರ ಲೆಟರ್ ಬಗ್ಗೆ ಕೂಡ ಮಾತಾಡ್ತಾರೆ. ಲೆಟರ್ ತುಂಬಾ ನಮ್ ಮಸ್ತ್ ಇತ್ತು, ಹಾಗೆ ಇತ್ತಂತ. ಒಂದು ಕ್ಷಣ ತುಂಬಾ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಬಟ್ ಆಮೇಲೆ ಎಲ್ಲರೂ ಏನು ಆಡ್ಲೇ ಇಲ್ಲ, ಏನು ಮಾಡ್ಲೇ ಇಲ್ಲ, ಆರಾಮಾಗಿ ಇದ್ರು, ಆರಾಮಾಗಿ ನಗ್ತಾ ಇದ್ರು, ತಗೊಂತಾ ಇದ್ರು ಅಂತ. ಅದಕ್ಕೆ ನಮ್ಮ ಧನುಷ್ ಹೇಳ್ತಾನೆ, ಫಸ್ಟ್ ಆಫ್ ಆಲ್ ನಮ್ದೇ ಬಂದಿದ್ದು, ಆ ಟೈಮಲ್ಲಿ ಯಾರು ಆ ತರ ಥಿಂಕ್ ಮಾಡಿರ್ಲಿಲ್ಲ. ಆ ಥಿಂಕ್ ಮಾಡಿದಿರೋ ಕಾರಣ ಆಲ್ರೆಡಿ ನಮ್ದೆಲ್ಲ ಹಿಂಗೆಲ್ಲ ಆದ್ಮೇಲೆ ಅವರೆಲ್ಲ ಪ್ರಿಪೇರ್ ಆಗ್ಬಿಟ್ರು, ಹಿಂಗಿರುತ್ತೆ ಸುಮ್ನೆ ಎದಕ್ಕಂತೇಳಿ ಪ್ರಿಪೇರ್ ಆಗ್ಬಿಟ್ರು ಅವ್ರು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದಾರೆ ಅಂತ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಅವ್ರು ಮಾತಾಡ್ತಾರೆ ರಕ್ಷಿತಾ ಹತ್ರ. ಆದ್ರೆ ಈಗ ಮಾಳವ್ರ ಲೆಟರ್ ಬಂದಿರುತ್ತಲ್ಲ, ಆ ಟೈಮಲ್ಲಿ ನಮ್ಮ ಧ್ರುವಂತ್ ಅವರು ಚಂದ್ರಪ್ರಭು ಅವರು ಒಂದು ಕೋಇನ್ಸಿಡೆನ್ಸ್ ಇರುತ್ತೆ. ಆ ಇನ್ಸಿಡೆಂಟ್ ಇರ್ಬೇಕಾದ್ರೆ ಏನಾಗುತ್ತಂದ್ರೆ ನಮ್ಮ ಮಾಳವ್ರ ಲೆಟರ್ ಸಿಗುತ್ತೆ. ಆ ಟೈಮಲ್ಲಿ ಧ್ರುವಂತ್ ಅವರು ನಮ್ಮ ಚಂದ್ರಪ್ರಭು ಅವರು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಗಿ ಏನೋ ಮಾಡ್ಕೊಂಡ್ಬಿಟ್ಟು ಅಂತೆಲ್ಲ ಹೇಳಿ ನಾವು ಎಲ್ಲ ಸ್ವಲ್ಪ ಬೇರೆ ವಿಷಯಗಳೆಲ್ಲ ಆರ್ಗ್ಯುಮೆಂಟ್ ಮಾಡಬಹುದು, ಈ ಮನೆ ವಿಷಯ ಆರ್ಗ್ಯುಮೆಂಟ್ ಮಾಡಕ್ಕಾಗಲ್ಲ ಅಂತ ಚಂದ್ರ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ರಿಷಾ ಗಿಲ್ಲಿಯವನ್ನ ಮತ್ತೆ ಕಾವ್ಯ ಬಗ್ಗೆ ಮತ್ತೆ ರಿಪೀಟ್ ಮಾಡ್ತಾರೆ ಅಲ್ಲಿ ಚಂದ್ರಪ್ರಭಾ ಹತ್ರ. ಚಂದ್ರಪ್ರಭಾ ಹೇಳ್ತಾನೆ, ಆ ವಿಷಯ ಬಿಟ್ಟು ಬೇರೆ ವಿಷಯ ಎಲ್ಲ ಮಾತಾಡ ಅಂತ. ಸಾಯಂಕಾಲ ಎಲ್ಲ ಕ್ಲಾಸ್ ಆಗಿರುತ್ತಲ್ಲ, ಅದಕ್ಕೆ ಇದೆಲ್ಲ ಬಿಟ್ಬಿಡು ಬೇರೆದೇನೋ ಮಾತಾಡ ಅಂತೆಲ್ಲ ನಮ್ಮ ಚಂದ್ರಪ್ರಭಾ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಮೊನ್ನೆ ನಡೆದಿದ್ದು ಬಟ್ಟೆ ಇನ್ಸಿಡೆಂಟ್ ತಂದಿರೋದು ಹೇಳಿದೀನಿ ನಾನು, ಆದ್ರೂ ತಂದು ಗಿಲ್ಲಿಯಲ್ಲಿ ಹಾಕಿದ್ದಾನೆ, ನನ್ ಕೋಪ ಬಂದಂದ್ರೆ ಅವಾಗ ಚಂದ್ರಪ್ರಭಾ ಹೇಳ್ತಾರೆ, ನಿನ್ ದೃಷ್ಟಿಯಲ್ಲಿ ಒಂದು ನೀನ್ ಹೇಳಿದ್ರು ನೀನ್ ಕರೆಕ್ಟ್ ಅನ್ಸುತ್ತೆ, ಅವನ ದೃಷ್ಟಿಯಲ್ಲಿ ಅವ್ನು ಹೇಳಿದ್ರೆ ಅವ್ನು ಕರೆಕ್ಟ್ ಅನ್ಸುತ್ತೆ, ಹೋಗ್ಲಿ ಬಿಟ್ಬಿಡು ಆ ವಿಷಯ ಬಿಟ್ಟು ಬೇರೆದೆಲ್ಲ ಮಾತಾಡೋ ಅಂತಾರೆ. ಅದೇ ರೀತಿಯಾಗಿ ನಾನು ಅಲ್ಲಿದ್ದೆ, ನಾನು ನೋಡ್ದೆ ಅಂತ ರಕ್ಷಿತಾ ಬೇರೆ ಹೇಳ್ತಾರೆ.
ಇದ್ದಾಗ ನಾನು ಮಾತಾಡ್ಬೇಕಾಗಿತ್ತು ಅಂತ ಅವರೇನೆ ಸ್ಟ್ಯಾಂಡ್ ತಗೊಂತಾರೆ. ಇನ್ನು ಅದಾದ್ಮೇಲೆ ಅಷ್ಟೇನೆ ನಮ್ಮ ಜಾನಿ ಅವರು ಒಂದು ಮೀಡಿಯೇಟರ್ ಆಗ್ತಿದಾರೆ ಅಂತ ಅನಿಸ್ತಾ ಇದೆ. ಯಾರಿಗೆ ರಾಸಿಕ್ ಅವರಿಗೆ ಮತ್ತು ಸೂರಜ್ ಅವರಿಗೆ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾರ ಅಂತ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಮಿಡ್ ನೈಟ್ ಅಲ್ಲಿ ನೋಡಿದಾಗ ಮಾತಾಡ್ಸು ಪರವಾಗಿಲ್ಲ, ಚೆನ್ನಾಗಿರೋ ನಮ್ಗೆ ಗೊತ್ತಿರುತ್ತೆ ಹಾಗೆ ಅಂತೆಲ್ಲ ಹೇಳ್ತಾ ಇದ್ರು. ಮತ್ತೆ ಇವತ್ತಲ್ಲಿ ಕಂಡಾಗ ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ನೋಡಿ ಹಾಗೆ ಅಂತೆಲ್ಲ ಸ್ಮೇಲ್ ಕೊಡ್ತಾ ಇದ್ರು ಮಾತಾಡ್ಬೇಕಾದ್ರೆ. ಸುಮಾರಾಗಿ ಇಲ್ಲಿ ಹೆಚ್ಚಾಗಿ ಮಾತಾಡಿದ್ರು ನಮ್ಮ ಧನುಷ್ ಮತ್ತು ಅಭಿಷೇಕ್ ಗೇಮ್ ಬಗ್ಗೆ ಎಲ್ಲ ಮಾತಾಡಿದ್ರು. ನಾವು ಎಲ್ಲ ಆಟ ಆಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ. ಈಗ ಕಾಲ್ ಎಳಿತಾರೆ. ಯಾಕಂದ್ರೆ ಸ್ಪಂದನ ಇಷ್ಟು ದಿನ ಎಲ್ಲಿದ್ಲು, ಇವಾಗ ನಮ್ ಜೊತೆಗೆ ಬಂದಿಲ್ಲ, ಅದಕ್ಕೆ ನೀನ್ ಕಾಣಿಸಿದ್ಯಾ ಅಂತ ಸ್ಪಂದನ ಅವ್ರಿಗೆ ಹೇಳ್ತಾರೆ. ಹಂಗಂತ ಕಿಚ್ಚ ಸರ್ ನಿಮ್ಗೂ ಹೇಳಿದಾರಲ್ಲ ಈ ವಾರನೇ ಬಿಬಿ ಬಂದಿರ ಅಂತಂದ್ರೆ, ಸರಿ ನಿಮ್ಮಿಂದ ನಾವು ನಮ್ಮಿಂದ ನೀವು ಹೇಳ ಅಂತ ಹೇಳ್ತಾರೆ. ಇಲ್ಲಿ ಏನಂದ್ರೆ ನಮ್ಮ ಯಾರು ರಾಶಿಕಾ ಅವರು ಗಿಲ್ಲಿ, ಕಾವ್ಯ, ಸ್ಪಂದನ, ಧನುಷ್ ಅಂತ ರಿಲೇಷನ್ ಮಾಡ್ತಾರಲ್ಲ, ಸಂಬಂಧ ಕಟ್ತಾರಲ್ಲ, ಅದಕ್ಕೆ ನಮ್ಮ ಧನುಷ್ ಹೇಳ್ತಾರೆ ನಿನ್ಗೂ ನನಗೂ ಏನೇ ಮಾಡಿದ್ರು ಅದಕ್ಕೆ ಏನ್ ಡ್ಯಾಮೇಜ್ ಆಗಲ್ಲ, ತಲೆನೇ ಕೆಡ್ಸ್ಕೊಬೇಡ ಸ್ಪಂದು ಅಂತ ಒಂದು ಮೋಟಿವೇಶನ್ ಕೊಡ್ತಾರೆ. ಅದೇ ರೀತಿಯಾಗಿ ಆಕ್ಚುಲಿ ನಿನ್ನಿಂಗ ಅಭಿಷೇಕ್ಗೆ ಒಂದು ಇದು ಮಾಡ್ಬೇಕಾಗಿತ್ತು, ಅದು ಬೇರೆ ತರ ಹೋಗ್ತಿತ್ತೇನೋ, ಬಟ್ ಅದು ಅಲ್ದೇನೆ ನಮ್ಮಿಬ್ರಿಗೆ ಇದು ಮಾಡ್ತಾರೆ. ಇವರು ಈ ವಿಷಯನ ಇಲ್ಲಿಗೆ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಯಾಕೆ ಎಲ್ಲ ಮಾತಾಡ್ತಾರೆ ಅಂತೇಳಿ ನಮ್ಮ ಧನುಷ್ ಅವ್ರು ಕೂಡ ಹೇಳ್ತಾರೆ. ಸ್ಪಂದನ ಕೂಡ ಅದು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾರ ಅಂತೆಲ್ಲ ತುಂಬಾ ಥಿಂಕಿಂಗ್ ಮಾಡಿ ಎಲ್ಲ ಮಾತಾಡ್ತಾರೆ. ಯಾಕಂದ್ರೆ ಇವ್ರು ಮಾಡ್ತಿರೋದು ಅದೇ ಬ್ಯಾಕ್ ಪಿಚಿಂಗ್ ಎಲ್ಲ ಮಾಡ್ತಾ ಇದಾರೆ. ಅವ್ರ ಬಗ್ಗೆ ಮಾತಾಡ್ತಾರೆ, ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವ್ರ ಜೋಡಿ ಆಗಿದ್ದಾರೆ, ಇವ್ರ ಜೋಡಿ ಆಗಿದ್ದಾರೆ. ಯಾಕಂದ್ರೆ ಇವ್ರ ಜೋಡಿ ಯಾರೇ ಆಗಿಲ್ಲ. ಆ ಸೂರಜ್ ಬಗ್ಗೆ ಕೂಡ ಮಾತಾಡ್ತಾರೆ. ಯಾರು ನಮ್ಮ ರಾಶಿಕಾ ಇವರು ಹೆಂಗಿದ್ದ ಹೆಂಗ್ ಚೇಂಜ್ ಆಗ್ಬಿಟ್ಟ, ಮತ್ತೆ ಒಂದಾಗ್ಬಿಟ್ಟು ನೋಡು, ಮತ್ತೆ ಜೋಡಿ ಆಗ್ಬಿಟ್ಟು ನೋಡುತ್ತ, ಮತ್ತೆ ರಿಷಾ ಕೂಡ ಮತ್ತೆ ಮಾತಾಡ್ತಾರೆ. ಟೋಟಲ್ ಆಗಿ ಮಿಡ್ ನೈಟ್ ಏನಾದ್ರು ನಡೀತಾ ಅಂದ್ರೆ ಅದು ಇವ್ರದೇನೆ, ನಮ್ಮ ರಾಶಿಕಾ ಮತ್ತು ಸೂರಜ್ ಅವ್ರದ್ದು ನಡೀತಾ ಇತ್ತು. ಇವ್ರ ಬಗ್ಗೆನೆ ನಮ್ಮ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಇವರೆಲ್ಲ ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಮತ್ತೆ ಜಗಳ ಮತ್ತೆ ಒಂದಾಗ್ಬಿಟ್ರಲ್ಲ, ಏನಕ್ಕೆ ಇರ್ಬೋದು, ಯಾಕೆ ಅನ್ಬೋದು. ಸರಿ, ಇಲ್ಲಿ ಒಂದಾಗೋದು ಮತ್ತೆ ತಪ್ಪಲ್ಲ ಅಂತ ಹೇಳ್ತಾರಲ್ಲ, ಬಟ್ ಅದಕ್ಕಿಂತ ಮುಂಚೆ ಮಾತ್ರ ಹೇಳ್ತಾರಲ್ಲ, ನಾನು ಹಂಗೆ, ನೀನ್ ಹಿಂಗೆ, ನಾನು ಮಾತಾಡಲ್ಲ, ನಾನು ನೋಡಲ್ಲ, ತಿರುಗಿ ನೋಡಲ್ಲ ಅಂತ ಹೇಳ್ತಾರಲ್ಲ, ಆ ವಿಷಯ ಬಗ್ಗೆ ಚರ್ಚೆ ನಡೀತಾ ಇತ್ತು ಮಿಡ್ ನೈಟ್ ಅಲ್ಲಿ. ಇದು ಮಿಡ್ ನೈಟ್ ಮಾತಾಡಿದ್ದು. ಮಿಡ್ ನೈಟ್ 38 ಡೇ ಅಂತ ಹೇಳ್ಬೋದು. ಆ ರೀತಿ ನಡೀತಾ ಇತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.